ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿ ಆಲೋಚಿಸೋದು, ಓವರ್ ಥಿಂಕರ್ಸ್ ಅಂತ ಕರೀತಾರೆ. ಒಂದು ರೀಸೆಂಟ್ ಸರ್ವೆ ಪ್ರಕಾರ 73% 25 ವರ್ಷದಿಂದ 35 ವರ್ಷ ಒಳಗಿನ ಯುವಕರು ಹೆಚ್ಚಾಗಿ ಅತಿಯಾಗಿ ಆಲೋಚಿಸ್ತಾರೆ ಅನ್ನೋದು. ಹೌದು, ನಮ್ಗೆಲ್ರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರತಿಯೊಂದು ವಿಷಯ, ಅದರಲ್ಲೂ ಕೋವಿಡ್ ಆದ ನಂತರ ಮಾನಸಿಕವಾಗಿ ನಾವು ಎಲ್ಲರೂ ಕುಗ್ಗಿದ್ವಿ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಕೆಲಸವನ್ನ ಕಳ್ಕೊಂಡ್ವಿ, ಅಥವಾ ನಮ್ಮ ಕೆಲಸದಲ್ಲಿ ಹಲವಾರು ಬದಲಾವಣೆ ಆಯ್ತು. ಈ ಆನ್ಲೈನ್ ಅಲ್ಲಿ ಇರೋದು, ಮನೆಯಲ್ಲಿ ಸದಾ ಕೆಲಸ ಮಾಡುದು, ಹೆಚ್ಚಾಗಿ ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಯ್ತು, ಅಥವಾ ಗಂಡ ಹೆಂಡತಿ ಮದುವೆ ಮನಸ್ತಾಪಗಳು, ಹೀಗೆ ಮತ್ತೆ ಮಕ್ಕಳನ್ನ ಹೇಗೆ ಬೆಳೆಸೋದು, ಮಕ್ಕಳ ಎಜುಕೇಶನ್ ಬಗ್ಗೆ, ಮತ್ತೆ ಮನೆಯನ್ನ ನಡೆಸೋದ್ರ ಬಗ್ಗೆ, ಹೀಗೆ ಹಲವಾರು ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಯ್ತು. ಅದರಲ್ಲೂ ಹೆಲ್ತ್ ಆಂಗ್ಸೈಟಿ ತುಂಬಾನೇ ಜಾಸ್ತಿ ಆಯ್ತು. ಎಷ್ಟೋ ಜನ OCD ಅನ್ನು ಕೂಡ ಡೆವಲಪ್ ಮಾಡ್ಕೊಂಡ್ರು. ಪದೇ ಪದೇ ಕೈ ತೊಳ್ಕೊಳ್ಳೋದು, ಸ್ನಾನ ಮಾಡೋದು, ಅಥವಾ ಪದೇ ಪದೇ ಮಾಡಿದ ಕೆಲಸಗಳನ್ನೇ ಮಾಡ್ತಾ ಇರೋದು. ಆದ್ರೆ ಇವತ್ತು ನಾನು OCD ಬಗ್ಗೆ ಮಾತಾಡ್ತಾ ಇಲ್ಲ, ಓವರ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ರಿಸರ್ಚ್ ಪ್ರಕಾರ ಎಲ್ರೂ ತುಂಬಾನೇ ಆಲೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಈಗ ಎಲ್ಲೋ ಒಂದ್ ಕಡೆ ಆಚೆ ಹೋಗಿರ್ತಾರೆ, ಡ್ರೈವಿಂಗ್ ಮಾಡುವಾಗ, ಅಥವಾ ಎಲ್ಲೋ ಎಲ್ಲರ ಮಧ್ಯದಲ್ಲಿ ಇದ್ರೂ ಕೂಡ ಎಲ್ಲೋ ಅಲೂಫ್ ಆಗಿ ಅಂತ ಹೇಳಿದ್ರೆ, ಲಾಸ್ಟ್ ಅಂತ ಹೇಳಿದ್ರೆ ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ, ಸದಾ ಮಾಡಿದ ಯೋಚನೆನೇ ಮಾಡ್ತಾ ಇರ್ತಾರೆ. ಆದ್ರೆ ಇದರಿಂದ ಹೇಗಪ್ಪ ಬರೋದು? ಎಲ್ರಿಗೂ ಆಲೋಚನೆ ಬಂದೇ ಬರುತ್ತೆ. ಆದ್ರೆ ಹೇಗೆ ಅದನ್ನ ತಡೆಗಟ್ಟೋದು ಅಂತ ಹೇಳಿ, ನಾವು ಅದನ್ನ ತಡೆಗಟ್ಟದಷ್ಟು ದೊಡ್ಡ ಇಂಟೆನ್ಸಿಟಿಯಲ್ಲಿ ಆ ಆಲೋಚನೆಗಳು ಬರ್ತಾ ಹೋಗುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಆಲೋಚನೆಗಳು ಅಥವಾ ಎಮೋಷನ್ಸ್ಗಳು ನದಿಯ ರೀತಿ. ಆ ನದಿಯನ್ನ ನೀವು ಎಷ್ಟು ತಡೆಗಟ್ಟುತ್ತೀರೋ, ಒಂದ್ಸತಿ ಬಿಟ್ಟಾಗ ಫೋರ್ಸ್ಫುಲ್ ಆಗಿ ಬರುತ್ತೆ. ಎಷ್ಟೋ ಸತಿ ನೀವು ನೋಡಿದಿರಾ, ಎಮೋಷನಲ್ ಔಟ್ ಬ್ರೇಕ್ ಆಗಿ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ಬಿಡ್ತೀರಾ, ಅಥವಾ ಕೋಪ ಕಟ್ಟಡಿಯಕ್ಕಾಗದೆ ಸಿಕ್ಕ ಸಾಮಾನುಗಳನ್ನ ಬಿಸಾಡೋದಾಗಿರಬಹುದು, ಅಥವಾ ಜೋರಾಗಿ ನಿಮ್ಮ ವಾಯ್ಸಿಗೆ ಮೀರಿ ಸರ್ಟನ್ ಡೆಸಿಬಲ್ಸ್ ಮೀರಿ ಜೋರಾಗಿ ಕಿರ್ಚೋದಾಗಿರ್ಬೋದು. ಇದೆಲ್ಲವೂ ಮಾಡ್ತಾ ಇರ್ತೀವಿ. ಬಟ್ ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ನಮ್ಮ ಸಪ್ರೆಸ್ಡ್ ಎಮೋಷನ್ಸ್ ಅನ್ನ ನೀವು ಕೇಳಿದಿರಾ, ಯಾರಿಗೂ ಕೋಪ ಬರಲ್ಲ ಮಾರಾಯ, ಅವನಿಗೆ ಎಷ್ಟು ಕೆಣಕಿದ್ರು ಕೋಪ ಬರಲ್ಲ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಆತನಿಗೆ ಕೋಪ ಬಂದ್ರೆ ಮಾತ್ರ ಯಾರು ನಿಲ್ಲಕ್ಕಾಗಲ್ಲ ಅಂತ. ಹೌದು, ಯಾಕಂತ ಹೇಳಿದ್ರೆ ಆ ಎಮೋಷನ್ಸ್ ಅನ್ನ ಸಪ್ರೆಸ್ ಮಾಡಿ ಮಾಡಿ ಅದನ್ನ ಬಿಟ್ಟ ಕೂಡಲೇ ಜೋರಾಗಿ ಆ ಎಮೋಷನ್ಸ್ ತುಂಬಾನೇ ಇಂಟೆನ್ಸಿಟಿಯಲ್ಲಿ ಬರುತ್ತೆ. ಹಾಗೆ ನಿಮ್ಮ ಆಲೋಚನೆಗಳನ್ನ ತಡೆಗಟ್ತಾ ಹೋಗ್ತಾ ಇದ್ದಾಗೆ ನೀವು ಇನ್ನೂ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಹೋಗ್ತೀರಾ. ನಾನು ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಕಣ್ಣು ಮುಚ್ಕೊಂಡು ಕೋತಿಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಳ್ಳಿ. 23 ಸೆಕೆಂಡ್ಸ್ ನೀವು ಕೋತಿಗಳ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಈಗ ನಿಮ್ಮ ತಲೆಯಲ್ಲಿ ಬರೀ ಕೋತಿಗಳೇ ಇದ್ವು ಅಲ್ವಾ? ಹಾಗೆ ನೀವು ಎಕ್ಸಾಂಪಲ್ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಎಕ್ಸ್ ಪಾರ್ಟ್ನರ್ ಬಗ್ಗೆ ಅಥವಾ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅನ್ಕೊಳ್ಳಿ. ಅವರ ಆಲೋಚನೆಗಳೇ ಹೆಚ್ಚಾಗಿ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಹೇಗಪ್ಪ ಅಂತ ಹೇಳಿದ್ರೆ, ನಾವ್ ಏನನ್ನ ಮಾಡಬಾರ್ದು ಅಂತ ಅನ್ಕೋತೀವೋ ಅದನ್ನೇ ಹೆಚ್ಚಾಗಿ ಮಾಡ್ತೀವಿ. ಇವತ್ತು ನಾನು ಸಿಗರೆಟ್ ಸ್ಮೋಕ್ ಮಾಡಬಾರ್ದಪ್ಪ ಅಂತ ಅನ್ಕೊಂಡಾಗ ಹೆಚ್ಚಾಗಿ ಅಯ್ಯೋ ನನ್ಗೆ ಯಾವಾಗ ಸ್ಮೋಕ್ ಮಾಡ್ತೀನೋ ಅನ್ಸುತ್ತೆ. ಅಥವಾ ಏನೋ ಒಂದು ನಮ್ಗೆ ಇಷ್ಟ ಆಗಿದ್ದನ್ನ ತಿನ್ನೋದು ಬೇಡಪ್ಪ, ಇವು ಏನೇ ಮಾಡಿದ್ರು ಅಂತ ಹೇಳಿದ್ರು ಅದನ್ನ ತಿನ್ಬೇಕು ಅಂತ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಹಾಗಾಗಿ ಆಲೋಚನೆಗಳನ್ನ ಸಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದ್ರ ಬದಲಾಗಿ ಒಂದು ಟೈಮ್ ಫ್ರೇಮ್ ಅನ್ನ ಇಟ್ಕೊಳ್ಳಿ. ಎಕ್ಸಾಂಪಲ್ 6 to 6:30 ನನಗೆ ಯಾವುದೇ ಆಲೋಚನೆಗಳನ್ನ ಬಂದ್ರೆ ಅದನ್ನ ಅಡ್ರೆಸ್ ಮಾಡ್ತೀನಿ ಅಂತ. ಈಗ ಮಧ್ಯಾಹ್ನ 1 ಗಂಟೆ ಅಂತ ತಿಳ್ಕೊಳ್ಳೋಣ. 1 ಗಂಟೆಗೆ ನಂಗೆ ಯಾವುದೋ ಒಂದು ಆಲೋಚನೆ ಬಂತು. ಅದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಪ್ಪ ನಾನು ಈಗ ಯೋಚನೆ ಮಾಡಲ್ಲ, 5 ಗಂಟೆಯಿಂದ 5:30 ಯೋಚನೆ ಮಾಡ್ತೀನಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಾ ಹೋಗಿ. ಆ ಟೈಮ್ ಬಂದಾಗ ನಿಮ್ಗೆ ಯಾವ ಆಲೋಚನೆಗಳು ಬರ್ತಾ ಇದೆ, ಬೆಳಗಿನ ಸಾಯಂಕಾಲ ತನಕ ನಿಮ್ಗೆ ಎಷ್ಟೊಂದು ಆಲೋಚನೆಗಳು ಬರ್ತಾ ಇರುತ್ತೆ, ಅದು ಎಲ್ಲವನ್ನು ಬರೀರಿ. ಬರ್ದಾಗ ಅದರಲ್ಲಿ ಇಂಪಾರ್ಟೆಂಟ್ ಆಲೋಚನೆ ಯಾವ್ದಕ್ಕೆ ನೀವು ಅಡ್ರೆಸ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಟಿಕ್ ಮಾಡ್ತಾ ಹೋಗಿ. ಟಿಕ್ ಮಾಡಿ ನಂತರ ಅದಕ್ಕೆ ಆನ್ಸರ್ ಕೊಡಿ ಅಥವಾ ಅಟೆನ್ಷನ್ ಕೊಡಿ. ಅದಕ್ಕೆ ನಿಮ್ಗೆ ಏನ್ ಸೊಲ್ಯೂಷನ್ ಬೇಕು ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ನಂತರ ನಿಮ್ಗೆ ಕೆಲವು ಆಲೋಚನೆಗಳಿಗೆ ನಿಮ್ಗೆ ಅನ್ಸುತ್ತೆ ಅದಕ್ಕೆ ಅರ್ಥನೇ ಇಲ್ಲ, ಅರ್ಥಗರ್ಭಿತವಾಗೇ ಇಲ್ಲ ಆ ಯೋಚನೆಗೆ ಅಂತ. ಹಾಗೆ ಅದನ್ನ ಇಗ್ನೋರ್ ಮಾಡ್ತಾ ಬನ್ನಿ. ಪ್ರತಿ ಸತಿ ಈ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಹೋಗಿ. ಆಗ ನಿಮ್ಮ ಇಂಟೆನ್ಸಿಟಿ ಆಫ್ ಎಮೋಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಇಂಟೆನ್ಸಿಟಿ ಆಫ್ ಥಾಟ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ತರ ಒಂದು ಸ್ಮಾಲ್ ಎಕ್ಸರ್ಸೈಸ್ ಮಾಡೋದ್ರಿಂದ ಕೂಡ ನಮ್ಮ ಓವರ್ ಥಿಂಕಿಂಗ್ ಅನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನೀವು ಏನನ್ನೋ ಅನ್ಕೋತೀವಿ. ಈಗ ಒಂದು ಗಾಡಿಲಿ ಹೋಗ್ತಾ ಇರ್ತೀವಿ, ನಂಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಅಂತ ಅನ್ಕೋತೀವಿ, ಅಥವಾ ಮತ್ತೊಂದು ಕೆಲವು ಅನ್ಸತಿ ಅರ್ಥನೇ ಇರಲ್ಲ ಆಲೋಚನೆಗೆ. ಅಂತ ಆಲೋಚನೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ನಮ್ಮ ಬ್ರೈನ್ ಅಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಜ ಅಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಮ್ಗೆ ಏನ ಯೋಚನೆ ಮಾಡಿರ್ತೀವಿ, ಯಾವ ವಿಷಯದ ಬಗ್ಗೆ
ಭಯ ಪಟ್ಟಿರ್ತೀವಿ, ಅದ್ ಯಾವ್ದು ನಮ್ಮ ಜೀವನದಲ್ಲಿ ಆಗಿರಲ್ಲ. ಸೊ ಹಾಗಾಗಿ ಈ ಟೈಮ್ ಅನ್ನ ಇಟ್ಕೊಳ್ಳಿ. 5 to 5:30 ಅದು 6 to 6:30 ಸಂಜೆ ಹೊತ್ತಿಗೆ ಇದೆಲ್ಲವನ್ನು ಕೂತ್ಕೊಂಡು ಬರೆಯೋದಾಗಿರ್ಬೋದು. ಹಾರ್ಡ್ಲಿ 5 ನಿಮಿಷ ಸಿಗುತ್ತೆ ನೋಡಿ, 5 ನಿಮಿಷ ಆಗುತ್ತೆ. ಅಂದ್ರೆ ನಾವು ಕೆಲವು ಸತಿ ಏನ್ ಮಾಡ್ತೀವಿ, ನಾವು ಎಷ್ಟೋ ಸತಿ ಹೇಳ್ತಿರ್ತೇನೆ ಜರ್ನಲಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ. ನಿಮ್ಗೆ ಅನ್ಸುತ್ತೆ ಅಯ್ಯೋ ಕೂತ್ಕೊಂಡು ಯಾರು ಮೇಡಮ್ ಬರೀತಾರೆ ಅಂತ. ಇಡೀ ದಿನ ನಿಮ್ ಯೋಚನೆ ಮಾಡಿ, ಕೆಟ್ಟ ಆಲೋಚನೆಗಳನ್ನ ಮಾಡಿ, ನಿಮ್ಮ ಇಡೀ ದಿನ ಹಾಳು ಮಾಡ್ಕೊಳ್ಳೋಕ್ಕಿಂತ 5 ನಿಮಿಷ ನಿಮಗೋಸ್ಕರ ಕೊಟ್ಟು ನೀವು ಜರ್ನಲಿಂಗ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ನಿಮ್ಮ ಥಾಟ್ಸ್ ಅನ್ನ ರಿಫ್ಲೆಕ್ಟ್ ಮಾಡೋದಾಗಿರ್ಬೋದು, ಇದು ಎಲ್ಲವೂ ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ, ನಿಮ್ಮ ಮನಸ್ಸಿನ ಶಾಂತಿಗೋಸ್ಕರ. ಹಾಗಾಗಿ ನಿಮ್ಗೆ ಬಂದಾಗ ಥಾಟ್ಸ್, ಇಡೀ ದಿನ ಥಾಟ್ಸ್ ಅನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗಿ ಅದನ್ನ ಅಡ್ರೆಸ್ ಮಾಡ್ತೀನಿ ಅಂತ, ನಂತರ ಏನನ್ನ ಆಲೋಚನೆಗಳು ಬರುತ್ತೆ ಅದನ್ನ ಬರೀತಾ ಹೋಗಿ, ಇಂಪಾರ್ಟೆಂಟ್ ಥಾಟ್ಸಿಗೆ ಮಾತ್ರ ಅಡ್ರೆಸ್ ಮಾಡ್ತಾ ಹೋಗಿ, ಯಾವುದು ಬೇಡ ಅಂತ ಅನ್ಸುತ್ತೋ, ಅರ್ಥಗರ್ಭಿತವಾಗಿ ಇರಲ್ಲವೋ ಅದನ್ನ ಇಗ್ನೋರ್ ಮಾಡ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಓವರ್ ಥಿಂಕಿಂಗ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ನೀವು ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.